ಮಹೇಶ್ ತಿಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೊಳಪಡಿಸುತ್ತಾರೆ. ಈಗಿರುವಂತಹ ಪ್ರಶ್ನೆ, ಮಹೇಶ್ ತಿಮರೋಡಿಯ ಬಂಧನ ಆಗುತ್ತಾ ಅಂತ ಹೇಳಿ. ಅರೆಸ್ಟ್ ಆಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಿದೆ. ತಿಮರೋಡಿ ವಿರುದ್ಧ ಜಾಮೀನು ರಹಿತ ಕೇಸ್ಗಳನ್ನು ಎಫ್ಐಆರ್ ಅಲ್ಲಿ ದಾಖಲಿಸಲಾಗಿದೆ. ನಾನ್ ಬೇಲೆಬಲ್ ಕೇಸ್. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನದ ಆರೋಪದಲ್ಲಿ ತಿಮರೋಡಿಗೆ ಈಗ ಸಂಕಷ್ಟ ಎದುರಾಗಿದೆ. ಕೆಲವೇ ಕ್ಷಣಗಳಲ್ಲಿ ಉಡುಪಿಯ ಬ್ರಹ್ಮಾವರ ಠಾಣೆಗೆ ತಿಮರೋಡಿ ಅವರನ್ನ ಪೊಲೀಸರು ಕರೆದುಕೊಂಡು ಬರ್ತಾರೆ. ತಿಮರೋಡಿ ವಿಚಾರಣೆಯನ್ನ ಬ್ರಹ್ಮಾವರ ಪೊಲೀಸರು ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಎದುರು ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಈಗಾಗಲೇ ಹಲವು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ತಿಮರೋಡಿ ಅವರು ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟು ಪೊಲೀಸರ ಕೈಲಿ ಲಾಕ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಅವರನ್ನು ವಿಚಾರಣೆಗೊಳಪಡಿಸ್ತಾರೆ. ಈಗ ಇರುವಂತಹ ಪ್ರಶ್ನೆ, ಅರೆಸ್ಟ್ ಅನ್ನು ತೋರಿಸ್ತಾರ ಪೊಲೀಸರು ಅನ್ನುವಂತಹದ್ದು. 3/4 ಗಂಟೆಗಳ ಕಾಲ ಪೊಲೀಸರನ್ನ ಕಾಯಿಸಿ ತದನಂತರ ಮನೆಯಿಂದ ಹೊರಬಂದು ತಮ್ಮದೇ ಕಾರಿನಲ್ಲಿ ಈಗ ಬ್ರಹ್ಮಾವರಕ್ಕೆ ಪೊಲೀಸರ ಭದ್ರತೆಯೊಟ್ಟಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಡುಪಿಯ ಬ್ರಹ್ಮಾವರ ಠಾಣೆಗೆ ಅವರು ಪ್ರೆಸೆಂಟ್ ಆಗ್ತಾರೆ. 2 ಬಾರಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. 2 ಬಾರಿಯೂ ಕೂಡ ವಿಚಾರಣೆಗೆ ಗೈರಾಗಿದ್ರು. ಹಾಗಾಗಿಯೇ ಇವತ್ತು 30ಕ್ಕೂ ಹೆಚ್ಚು ಜನ ಪೊಲೀಸರು ಉಜಿರೆಯ ತಿಮರೋಡಿ ನಿವಾಸಕ್ಕೆ ಬಂದು ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ವಿರುದ್ಧ ದಾಖಲಾಗಿರುವಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಪಷ್ಟನೆ, ಅವರ ವರ್ಷನ್, ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಕುತೂಹಲ. ಈ ಹಿಂದೆ ಬಿಜೆಪಿಯ ನಾಯಕರುಗಳು ಸೆಷನ್ನಲ್ಲಿ ಕ್ರಮ ಆಗಬೇಕು ಈ ವ್ಯಕ್ತಿ ವಿರುದ್ಧ ಅಂತ ಆಗ್ರಹಿಸಿದ್ರು. 3 ಕಾರಣಗಳಿಂದ ತಿಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೂರು ಕಾರಣಗಳಿಂದ ತಿಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರಣ ನಂಬರ್ 1, ಅವಹೇಳನದ ಕೇಸ್ನಲ್ಲಿ ನೋಟಿಸ್ ಕೊಟ್ಟರು, ನೋ ರೆಸ್ಪಾನ್ಸ್. ಕಾರಣ ನಂಬರ್ 2, ತಿಮರೋಡಿ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಾಗಿದೆ. ಕಾರಣ ನಂಬರ್ 3, ಮಹೇಶ್ ಶೆಟ್ಟಿ ತಿಮರೋಡಿ ಪುನರಾವರ್ತಿತ ಆರೋಪಿ. ಈ ವ್ಯಕ್ತಿಯ ಮೇಲೆ 20ಕ್ಕೂ ಹೆಚ್ಚು ಕೇಸ್ಗಳಿದಾವೆ. ವಿಚಾರಣೆಯ ಬಳಿಕ ಬಹುತೇಕ ಇವರನ್ನ ಅರೆಸ್ಟ್ ತೋರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಸ್ಟೇಷನ್ನ ಸುತ್ತಮುತ್ತ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವ್ಯಕ್ತಿಯ ಮೇಲೆ 20ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಪ್ರಕರಣಕ್ಕೆ ಎಫ್ಐಆರ್ ದಾಖಲಾಗಿ ನೋಟಿಸ್ ಕೊಟ್ಟರು. 2 ಬಾರಿ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹಾಗಾಗಿಯೇ ಇವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಈಗ ಇವರ ಮೇಲೆ ದಾಖಲಾಗಿರುವಂತಹ ಪ್ರಕರಣ ನಾನ್ ಬೇಲೆಬಲ್ ಕೇಸ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಬಹುತೇಕ ಮಹೇಶ್ ತಿಮರೋಡಿ ಅವರಿಗೆ ಹೊಸ ಸಂಕಷ್ಟ ಎದುರಾಗಿರೋದು ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇವರ ಮೇಲೆ ಬಂಧನ ಆಗಬೇಕು, ಕ್ರಮ ಆಗಬೇಕು ಅನ್ನುವಂತಹ ಕೂಗು ಕೂಡ ರಾಜ್ಯಾದ್ಯಂತ ಮೊಳಗಿತ್ತು. ಅದರಲ್ಲೂ ಕೂಡ ಧರ್ಮಸ್ಥಳದ ಭಕ್ತರೇ ಈ ವಿಚಾರವನ್ನು ಪ್ರಸ್ತಾಪಿಸ್ತಿದ್ರು.